ಪ್ರಮುಖವಾಗಿ ಅರ್ಜುನ್ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ ಶಿರೂರಿನಲ್ಲಿ. ಅದರ ಕಂಪ್ಲೀಟ್ ಲೈವ್ ಅಪ್ಡೇಟ್ಸ್ ಇವತ್ತು ಇಡೀ ದಿನ ನಿಮಗೆ ರಿಪಬ್ಲಿಕ್ ಕನ್ನಡದಲ್ಲಿ ಸಿಗ್ತಾ ಹೋಗುತ್ತೆ. ಮಳೆ ಸುದ್ದಿಯಿಂದ ಬೇರೆ ಸುದ್ದಿ ಕಡೆ ಗಮನ ಕೊಡೋಣ. ಅದರಲ್ಲೂ ಪ್ರಮುಖವಾಗಿ ಈ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ವಿಚಾರಕ್ಕೆ ನಾವು ಪದೇ ಪದೇ ಕೇಳೋ ಪ್ರಶ್ನೆ, ಸರ್ಕಾರಕ್ಕೊಂದು ರೀತಿಯ ನಿಯಮ, ಜನರಿಗೊಂದು ರೀತಿ ನಿಯಮನ, ಎಸ್ಪೆಷಲಿ ಟ್ಯಾಕ್ಸ್ ವಿಚಾರಕ್ಕೆ. ಈಗೆಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಪೀರಿಯಡ್, ಇವಾಗ ಎಲ್ಲರೂ ಕೂಡ ತಾವು ಸಂಪಾದನೆ ಮಾಡಿರುವ ಪ್ರತಿಯೊಂದು ರೂಪಾಯಿಗೂ ಕೂಡ ಲೆಕ್ಕ ಕೊಡುವಂತಹ ಸಂದರ್ಭ. ಆದರೆ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಒಂದು ಮಾಹಿತಿ, ಜನರಿಗೊಂದು ಸರ್ಕಾರಕ್ಕೊಂದು ಪ್ರತ್ಯೇಕ ಕಾನೂನು ಇದೆಯಾ, ಅದರಲ್ಲೂ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಊರಿಗೆಲ್ಲ ಬುದ್ಧಿ ಹೇಳೋ ಸರ್ಕಾರದಿಂದಲೇ ನಿರ್ಲಕ್ಷ್ಯ. ಅದರಲ್ಲೂ ವಿಧಾನಸೌಧದ ಟ್ಯಾಕ್ಸ್ ಕಟ್ಟಿ ಎಷ್ಟು ವರ್ಷ ಆಗಿ ಹೋಗಿದೆಯೋ ಲೆಕ್ಕ ಗೊತ್ತಾ ಸರ್ಕಾರಕ್ಕೆ? ಜನರು ಮಾತ್ರ ಟ್ಯಾಕ್ಸ್ ಅನ್ನು ತುಂಬತಲೇ ಇರಬೇಕು. ಸರ್ಕಾರಕ್ಕೆ ಇದು ಅನ್ವಯ ಆಗೋದೇ ಇಲ್ವಾ? ಬೆಂಗಳೂರಿಗೆ ಬೆಂಗಳೂರಿನವರಿಗೇನೆ ಒನ್ ಟೈಮ್ ಸೆಟಲ್ಮೆಂಟ್ ಆಫರ್ ಕೂಡ ನೀಡಲಾಗಿದೆ. ಅದರಲ್ಲಿ ಒಂದಷ್ಟು ಕನ್ಸೆಷನ್ ಬೇರೆ. ಆದರೆ ವಿಧಾನಸೌಧದ ಟ್ಯಾಕ್ಸ್ ಮಾತ್ರ ಕಟ್ಟೋದು ಬಾಕಿ ಎಷ್ಟೋ ವರ್ಷದಿಂದ ಉಳಿದುಬಿಟ್ಟಿದೆಯಂತೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೋಡಿ, ಇದು ತೆರಿಗೆ ಬಾಕಿ ಉಳಿಸ್ಕೊಂಡಿರೋದು. ನಮಗೆ ಸಿಕ್ಕಿರೋ ಲೆಕ್ಕ ಸರಿಸುಮಾರು 16 ಫಿನಾನ್ಷಿಯಲ್ ಇಯರ್, 16 ಆರ್ಥಿಕ ವರ್ಷ 2008-09ರಿಂದ ಪ್ರಾರಂಭವಾಗಿ ಇಲ್ಲಿವರೆಗೂ ಕೂಡ ಟ್ಯಾಕ್ಸ್ ಕಟ್ಟೇ ಇಲ್ಲ ವಿಧಾನಸೌಧಕ್ಕೆ ಸಂಬಂಧಪಟ್ಟ ಹಾಗೆ. ವಿಧಾನಸೌಧ ವಿಕಾಸಸೌಧದ ಸೇವಾ ಶುಲ್ಕ ಬಾಕಿ ಇದೆ. 17 ವರ್ಷದಿಂದ ಸೇವಾ ಶುಲ್ಕ ಪಾವತಿ ಮಾಡೇ ಇಲ್ಲ. ವಿಧಾನಸೌಧ ವಿಕಾಸಸೌಧ ಹೊರಾಂಗಣ ರಸ್ತೆ ನಿರ್ವಹಣೆ, ಕಸ ವಿಲೇವಾರಿ ಕಾರ್ಯ ಇದೆಲ್ಲವನ್ನ ಕೂಡ BBMP ನೋಡ್ಕೊಳ್ತಾ ಇದೆ. ಆದರೆ ಪಾಲಿಕೆಗೆ ಸೇವಾ ಶುಲ್ಕ ಪಾವತಿಯನ್ನ ಸರ್ಕಾರ ಮಾಡಬೇಕು, ಅದನ್ನು ಮಾಡೇ ಇಲ್ಲ. ಕೂಡಲೇ ಶುಲ್ಕ ಪಾವತಿಗೆ BBMP ಕಡೆಯಿಂದ ಪತ್ರ ಬರೆಯಲಾಗಿದೆ. ಸರ್ಕಾರದ ನಡೆಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ. ವಿಧಾನಸೌಧ ಮತ್ತು ವಿಕಾಸಸೌಧ ಎರಡೂ ಸೇರಿ ಸುಮಾರು ಒಂದು 7,000 ರೂಪಾಯಿ ಟ್ಯಾಕ್ಸ್ನ ಪೆಂಡಿಂಗ್ ಇಟ್ಕೊಂಡಿದೆ ಸರ್ಕಾರ. ಇದರಿಂದ ಸಾಬೀತಾಗ್ತದೆ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ. ಒಂದು ಸಣ್ಣ ಅಮೌಂಟ್ ಕಟ್ಟೋದಕ್ಕೂ ದುಡ್ಡಿಲ್ಲ ಅಂತಂದರೆ ನಿಜವಾಗ್ಲೂ ನಾಚಿಕೆಗೇಡಿನ ಸಂಗತಿ ಇದು. ಜನರಿಗೆ ಹೇಳ್ತಾರೆ, ಸಾರ್ವಜನಿಕರಿಗೆ ಹೇಳ್ತಾರೆ, ನೀವು ಆಸ್ತಿ ತೆರಿಗೆ ಕಟ್ಟಬೇಕು, ಯಾವುದು ಬ್ಯಾಲೆನ್ಸ್ ಉಳಿಸ್ಕೋಬಾರ್ದು, ಇಲ್ಲಾಂದರೆ ಕ್ರಮ ಕೈಗೊಳ್ತೀವಿ, ಇದ್ರ ಮೇಲೆ ಸ್ಟ್ರಿಕ್ಟಾಗಿ ಏನೋ ಇದು ಮಾಡ್ತೀವಿ ಅಂತೆಲ್ಲ ಹೇಳ್ತಾರೆ. ಸರ್ಕಾರನೇ ಟ್ಯಾಕ್ಸ್ ಕಟ್ಟಿದ ಮೇಲೆ ಜನ ಇನ್ನೇನು ಕಟ್ಟಕ್ಕೆ ಹೋಗ್ತಾರೆ? ಅದು ಇಮಿಡಿಯೇಟಾಗಿ ಯಾಕೆ ಇವರು ಟ್ಯಾಕ್ಸ್ ಕಟ್ಟಿಲ್ಲ, ಆರ್ಥಿಕ ಪರಿಸ್ಥಿತಿ ಏನಿದೆ ಅನ್ನೋದನ್ನ ತಿಳಿಸ್ಬೇಕಾಗ್ತದೆ ಮತ್ತು ಇಮಿಡಿಯೇಟಾಗಿ ಟ್ಯಾಕ್ಸ್ ಕಟ್ಟಬೇಕಾಗ್ತದೆ. ಅದು ಅಲ್ಲದೆ ಸೇವಾ ಶುಲ್ಕನ ನಮಗೆ ಮನ್ನಾ ಮಾಡಿ ಅಂತ ಬೇರೆ ಪತ್ರ ಬರೆದಿದ್ದಾರೆ. ಟ್ಯಾಕ್ಸ್ ವಿಚಾರದಲ್ಲೆಲ್ಲ ಎಷ್ಟು ಟ್ರಾನ್ಸ್ಪರೆನ್ಸಿ, ಅದರಲ್ಲೂ ಕಾಲಕ್ಕೆ ಕರೆಕ್ಟಾಗಿ ಟ್ಯಾಕ್ಸ್ ಕಟ್ಟೇ ಹೋದರೆ ಅವ್ರ ಮೇಲೆ ಕೈಗೊಳ್ಳೋ ಕ್ರಮ, ಇದೆಲ್ಲವೂ ಕೂಡ ಕಠಿಣವಾಗ್ತಿರೋ ಸಂದರ್ಭದಲ್ಲೂ ಕೂಡ 17 ವರ್ಷದಿಂದ ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಏನರ್ಥ? ಇದು ಕೇವಲ ಈಗ ಅವ್ರು ಮಾತನಾಡ್ತಿದ್ದನ್ನ ಕೇಳಿಸ್ಕೊಂಡ್ವಿ, ಸರ್ಕಾರದ ಹತ್ರ ದುಡ್ಡಿಲ್ಲ ಅಂತ ಗೊತ್ತಾಗುತ್ತೆ, ಸಣ್ಣ ಅಮೌಂಟು ಅದನ್ನು ಕೂಡ ಕಟ್ಟಿಲ್ಲ. ಇದು ಗ್ಯಾರಂಟಿ ಹೊಡ್ತಾ ಅಲ್ಲ. ಯಾಕಂದರೆ ಕೇವಲ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಆಗಿರೋದಲ್ಲ ಇದು. ಗಮನಿಸ್ತಿದ್ದೀವಿ, 17 ವರ್ಷ ಸರ್ಕಾರಗಳು ಬದಲಾಯಿತು. BJP ಸರ್ಕಾರ ಬಂತು, ಕಾಂಬಿನೇಷನ್ ಸರ್ಕಾರ ಬಂತು, ಕಾಂಗ್ರೆಸ್ JDS, ಆಮೇಲೆ BJP JDS, ಹೀಗೆ ಕಾಂಬಿನೇಷನ್ ಸರ್ಕಾರ ಬಂತು. ಈಗ ಪೂರ್ಣ ಬಹುಮತದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಯಾವುದೇ ಸರ್ಕಾರ ಬಂದರೂ ಕೂಡ ಟ್ಯಾಕ್ಸ್ ಕಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾವ ಮಟ್ಟದ ನಿರ್ಲಕ್ಷ್ಯ, ದೊಡ್ಡ ಅಮೌಂಟು ಅಲ್ಲ, ಕಟ್ಟದೇ ಇರೋದಕ್ಕೆ ಕಾರಣನೇ ಇಲ್ಲ. ಆದರೂ ಕೂಡ ಈ ನಿರ್ಲಕ್ಷ್ಯ ಯಾಕೆ? ಅದೇ ಜನ ಹಿಂಗೆ ಟ್ಯಾಕ್ಸ್ ಕಟ್ಟದಲ್ಲೇ ಇದ್ರೆ ಸುಮ್ಮನೆ ಬಿಟ್ಬಿಡ್ತಾರಾ? ಹೌದು, ಅದೊಂದು ಪ್ರಶ್ನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸವಿತಾ ನೀಡ್ತಾ ಹೋಗ್ತಾರೆ. ಸವಿತಾ, ಏನು ರೀಸನ್ ಇದೆ ಕಟ್ಟದೇ ಇರೋದಕ್ಕೆ? ಹೋಗ್ಲಿ, ಕಾರಣ ಕೊಡೋಷ್ಟಾದ್ರೂ ಯಾರಾದರೂ ಉದಾರತೆಯನ್ನು ತೋರಿಸಿದ್ದಾರಾ ಸರ್ಕಾರದ ಕಡೆಯಿಂದ? ಸ್ಮಿತಾ, ಪ್ರಮುಖವಾಗಿ ಈ ಒಂದು ಸುದ್ದಿನ ಜನಸಾಮಾನ್ಯರು ನೋಡಿದಾಗ ಸರ್ಕಾರದ ಈ ನಡೆಗೆ ಪ್ರಮುಖವಾಗಿ ನಕ್ಬಿಡ್ತಾರೆ. 16 ರೂಲ್ಸ್ ಅನ್ನ ಸರ್ಕಾರ ತರುತ್ತೆ, ಫಾಲೋ ಮಾಡುವಂತೆ ಹೇಳುತ್ತೆ. ಬಟ್ ಸರ್ಕಾರ ಯಾಕೆ ರೂಲ್ಸ್ ಅನ್ನ ಬ್ರೇಕ್ ಮಾಡಿದೆ ಅಂತ, ಅದು ಇಂದು ನಿನ್ನೆ ಅಲ್ಲ, 17 ವರ್ಷಗಳಿಂದ ವಿಕಾಸಸೌಧ ವಿಧಾನಸೌಧ ಸೇವಾ ಶುಲ್ಕ ಏನಿದೆ, ಇದು ಮೇಂಟೆನೆನ್ಸ್ ಪ್ರಮುಖವಾಗಿ ಇಂತಹ ಶುಲ್ಕವನ್ನೇ ನಿರ್ಲಕ್ಷ್ಯ ಮಾಡ್ತಾ ಬಂದಿದೆ. ಕೇವಲ ಈ ಸರ್ಕಾರ ಅಂತಲ್ಲ, BJP ಸರ್ಕಾರ, ನೀವು ಹೇಳಿದಂಗೆ ಮೈತ್ರಿ ಸರ್ಕಾರ ಬಂತು, ಕಾಂಗ್ರೆಸ್ ಸರ್ಕಾರ ಬಂತು, ಯಾವ ಸರ್ಕಾರ ಕೂಡ ಈ ಒಂದು ತೆರಿಗೆಯನ್ನ ಕಟ್ಟಿಲ್ಲ. ಪ್ರಮುಖವಾಗಿ ಹೊರಾಂಗಣ ರಸ್ತೆ ಮತ್ತೆ ಒಂದಿಷ್ಟು ಕ್ಲೀನ್ ಆ ರಸ್ತೆ ಭಾಗದಲ್ಲಿ ಕ್ಲೀನ್ ಮಾಡಕ್ಕೆ BBMP ಒಂದಿಷ್ಟು ಕಾರ್ಯವನ್ನ ನಿರ್ವಹಿಸಿರುತ್ತೆ. ಕಳೆದ 17 ವರ್ಷದಿಂದ ಸರ್ಕಾರ, ಯಾವುದೇ ಸರ್ಕಾರ ಆಗಿ ಈ ಒಂದು ತೆರಿಗೆಯನ್ನ ಕಟ್ಟಿಲ್ಲ. ಪ್ರಮುಖವಾಗಿ 7 ಕೋಟಿ, ಬರೋಬ್ಬರಿ 7 ಕೋಟಿ ಮೊತ್ತವನ್ನ, ಭಾರಿ ಮೊತ್ತವನ್ನ ಸರ್ಕಾರ ಬಾಕಿ ಉಳಿಸ್ತಾನೆ ಬರ್ತಾ ಇದೆ. ಸ್ಮಿತಾ, ಪ್ರಮುಖವಾಗಿ ನೋಡ್ತಾ ಹೋದ್ರೆ ಈ ಸರ್ಕಾರವಾದ್ರೂ ತೆರಿಗೆ ಕಟ್ಟಿ ಇದನ್ನ ಕ್ಲಿಯರ್ ಮಾಡುತ್ತಾ ಅಂತ ನೋಡ್ಬೇಕು. ಅಷ್ಟೇ ಅಲ್ಲದೆ DK ಶಿವಕುಮಾರ್ ಅವರು ಬೆಂಗಳೂರಿನ ಜನರಿಗೆ ಒನ್ ಟೈಮ್ ಸೆಟಲ್ಮೆಂಟ್, ಅಂದ್ರೆ ತೆರಿಗೆ ಕಟ್ಟಕ್ಕೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತ ಒಂದು ಸ್ಕೀಮ್ ಅನ್ನು ತಂದಿದ್ದಾರೆ, ಹೊಸ ಇದನ್ನ ತಂದಿದ್ದಾರೆ. ಈ ಬಾರಿನೂ ಈ ಸರ್ಕಾರ ಒನ್ ಟೈಮ್ ಸೆಟಲ್ಮೆಂಟ್ ಅಲ್ಲಿ ಈ ಒಂದು ತೆರಿಗೆಯನ್ನ ಕಟ್ಟುತ್ತಾ ಅಂತ ನೋಡ್ಬೇಕು. ಸ್ಮಿತಾ, ರೈಟ್, ಧನ್ಯವಾದ ಸವಿತಾ ಮಾಹಿತಿಗಾಗಿ.
ಓಕೆ, ಈಗ ರಾಜ್ಯ ರಾಜಕೀಯದತ್ತ ಗಮನ ಹರಿಸೋಣ. JDS ನಲ್ಲಿ ಆಗಿರುವಂತ ಒಂದು ತಳಮಳ ಈಗ ದಳಪಡಿಯಲು ಕೂಡ ಶುರುವಾಗುತ್ತಾ ಶೀತಲ ಸಮರ ಅಂತ. ಕುಮಾರಸ್ವಾಮಿ GT ದೇವೇಗೌಡರು ಒಂದು ರೀತಿಯಲ್ಲಿ ಜೋಡೆತ್ತಿದ್ದಂಗೆ ಪಕ್ಷದಲ್ಲಿ. ಆದರೆ ಈಗ ಮುನಿಸು ಶುರುವಾಗಿದೆಯಂತೆ. GT ದೇವೇಗೌಡಗೆ ಶಾಸಕಾಂಗ ಪಕ್ಷದ ನಾಯಕ ಪಟ್ಟ ತಪ್ಪಿದ್ದಕ್ಕೆ ಸುರೇಶ್ ಬಾಬುಗೆ ಸಭಾನಾಯಕನ ಸ್ಥಾನವನ್ನ ನೀಡಿದ್ದಕ್ಕಾಗಿ ಈಗ ಕುಮಾರಸ್ವಾಮಿ ವರಿಷ್ಠರ ವಿರುದ್ಧ ಮುನಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. JDS ಸಭಾನಾಯಕ ಸ್ಥಾನ ಸಿಗದಿದ್ದಕ್ಕೆ ಬೇಸರವನ್ನು ಹೊರಹಾಕ್ತಿದ್ದಾರೆ. ವಿಧಾನಸಭೆ ಅಧಿವೇಶನಕ್ಕೆ ಗೈರಾಗಿದ್ದಾರೆ ಇದೇ ವಿಚಾರಕ್ಕಾಗಿ ಅನ್ನುವಂಥ ಪ್ರಶ್ನೆ ಈಗ. ಈ ಮೂಲಕ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ರ GT ದೇವೇಗೌಡರು. ಶೀತಲ ಸಮರದಲ್ಲಿ ಸಾರಾ ಮಹೇಶ್ ಮೇಲುಗೈ ಸಾಧಿಸಿದ್ರ GT ದೇವೇಗೌಡರು. ಈಗಾಗಲೇ ಅವರ ಮಗನ ವಿಚಾರದಲ್ಲೂ ಕೂಡ ಒಂದು ರೀತಿಯಲ್ಲಿ ಈ ಹಿಂದೆ ಮನಸ್ತಾಪನೋ ಅಥವಾ ಬೇಸರನೋ ಆಗಿತ್ತು. ಆದರೆ ಅವೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಟಿಕೆಟ್ ವಿಚಾರವಾಗಿ ಆದಂತಹ ಒಂದು ಬೇಸರ ಅದೆಲ್ಲವನ್ನು ಕೂಡ ಸರಿಪಡಿಸ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡುವಲ್ಲಿ ಮುಂದುವರೆದಿದ್ರು. ಆದರೆ ಈಗ ಕುಮಾರಸ್ವಾಮಿ ಕೇಂದ್ರ ಸಚಿವರಾದಂಥ ಬಳಿಕವೂ ಕೂಡ ಅದರ ಬಗ್ಗೆನೂ ಕೂಡ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು, ಖುಷಿಯನ್ನು ಹಂಚಿಕೊಂಡಿದ್ರು. ಈಗ ಈ ಒಂದು ಸಭಾನಾಯಕನ ಪಟ್ಟ ಮಿಸ್ ಆಗಿದ್ದಕ್ಕೆ ಬೇಸರವನ್ನು ಹೊರಹಾಕಿ ಅಧಿವೇಶನಕ್ಕೂ ಕೂಡ ಬರ್ತಾ ಇಲ್ವಾ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕದಲ್ಲಿದ್ದಾರೆ. ವಿನೋದ್, ನಿಜಕ್ಕೂ ಕೂಡ GTD ಮುನಿಸ್ಕೊಂಡ್ರ ಹಾಗಾದ್ರೆ ಅದೇ ಕಾರಣಕ್ಕಾಗಿ ಅಧಿವೇಶನಕ್ಕೆ ಬರ್ತಿಲ್ವಾ ಹೇಗೆ ಅಂತ? ಈಗಾಗಲೇ ಕಳೆದ ಒಂದು ವಾರದಲ್ಲೂ ಕೂಡ ವಿಧಾನಸಭೆ ಅಧಿವೇಶನ ನಡೀತಾ ಇದೆ. ಈ ಒಂದು ಅಧಿವೇಶನಕ್ಕೆ JDS ನ ಕೋರ್ ಕಮಿಟಿ ಅಧ್ಯಕ್ಷರಾಗಿರುವಂತಹ GT ದೇವೇಗೌಡರು ಕೂಡ ಗೈರಾಗ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಈಗಾಗಲೇ ಅವರು ಏನು ಸಭಾನಾಯಕ ಸ್ಥಾನಕ್ಕೆ ಅವರು ಆಕಾಂಕ್ಷಿಯಾಗಿದ್ರು. ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸ್ಥಾನ ಕೇಂದ್ರಕ್ಕೆ ಹೋದ ನಂತರದಲ್ಲಿ ಅವರಿಗೆ ಸ್ಥಾನ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಎಲ್ಲ ಶಾಸಕರು ಕೂಡ ಅವರ ಪರವ ಒಲವನ್ನ ತೋರಿಸಿದ್ರು. ಆದ್ರೆ ಏಕಾಏಕಿ ಕುಮಾರಸ್ವಾಮಿ ಅವರು ಶಾಸಕ ಸುರೇಶ್ ಬಾಬು ಅವರಿಗೆ ಈ ಒಂದು ಸ್ಥಾನವನ್ನ ಕೊಟ್ಟ ಕಾರಣಕ್ಕಾಗಿ ಈಗಾಗಲೇ ಕುಮಾರಸ್ವಾಮಿ ವಿರುದ್ಧ ಪಕ್ಷದ ವಿರುದ್ಧ ಜೊತೆಗೆ ಉಳಿಸಿಕೊಂಡಿದ್ದಾರೆ ಅನ್ನೋ ಮಾಹಿತಿಗಳು ಸಿಗ್ತಾ ಇದೆ. ಕಳೆದ ಒಂದು ವಾರದಿಂದಲೂ ಕೂಡ ಅವರು ಯಾವುದೇ ರೀತಿಯಾದಂತಹ ಪಕ್ಷದ ಕಾರ್ಯಕ್ರಮಗಳಿರ್ಬೋದು ಎಲ್ಲರೂ ಕೂಡ ಭಾಗಿಯಾಗ್ತಾ ಇಲ್ಲ. ಸೊ ಎಲ್ಲ ಒಂದು ಕಡೆ ವಿಧಾನಸಭಾ ಸೋಲಿನ ನಂತರದಲ್ಲಿ ಕಾಂಗ್ರೆಸ್ JDS ಪಕ್ಷಕ್ಕೆ ದೊಡ್ಡ ಹೊಡೆತ ಬಿದ್ದಿತ್ತು. ಲೋಕಸಭಾ ಚುನಾವಣೆಯಲ್ಲಿ 2 ಸ್ಥಾನ ಗೆದ್ದ ನಂತರದಲ್ಲಿ ಅದರಲ್ಲೂ ಕೂಡ ಕೇಂದ್ರಕ್ಕೆ ಕುಮಾರಸ್ವಾಮಿ ವಿರೋಧ ನಂತರದಲ್ಲಿ JDS ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಚೈತನ್ಯ ಸಿಕ್ಕಿತ್ತು. ಎಲ್ಲೋ ಒಂದು ಕಡೆ ಎಲ್ಲವೂ ಕೂಡ ಸರಿಯಾಗಿದೆ ಅನ್ನೋ ಆ ಪಕ್ಷದಲ್ಲಿಯೇ ಈ ರೀತಿಯಾದಂತಹ ಅದರಲ್ಲೂ ಕೂಡ JDS ನ ಹಿರಿಯ ನಾಯಕರು ಉಳಿಸಿಕೊಂಡಿರುವಂತದ್ದು ಪಕ್ಷಕ್ಕೆ ದೊಡ್ಡ ಮಟ್ಟದ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇದರಲ್ಲಿ ಯಾವ ರೀತಿ ಸರಿಪಡಿಸಿಕೊಳ್ತಾರೆ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ವಿನೋದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಕುಮಾರಸ್ವಾಮಿ ಅವರು ಸದ್ಯ ಕೇಂದ್ರ ಸಚಿವರಾದ್ರು. ಅವರಿಂದ ತೆರವಾಗಿರುವ ಚನ್ನಪಟ್ಟಣ ಬೈ ಎಲೆಕ್ಷನ್ ಆಗಬೇಕು. ಬೈ ಎಲೆಕ್ಷನ್ ಅಲ್ಲಿ ಅಭ್ಯರ್ಥಿ ಯಾರು ಅನ್ನೋದು ಸದ್ಯಕ್ಕಿರುವ ಕುತೂಹಲ. ಅದರಲ್ಲೂ ಬಿಜೆಪಿಯಿಂದ ಅಭ್ಯರ್ಥಿ ಯಾರಾಗ್ತಾರೆ, ಬಿಜೆಪಿಯಿಂದಲೇನಾ ಅಥವಾ ದೋಸ್ತಿ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸಲಾಗುತ್ತಾ? ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಲೇ ಇದೆ. ಹೈ ವೋಲ್ಟೇಜ್ ಕಣವಾಗಿ ಈಗ ಆಲ್ರೆಡಿ ಮಾರ್ಪಾಟಾಗಿದೆ ಚನ್ನಪಟ್ಟಣ. ಈ ಕುರಿತಾಗಿ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಹೈಕಮಾಂಡ್ ಕೈ ಸೇರಲಿದೆ ಅಭ್ಯರ್ಥಿ ಆಯ್ಕೆ ಲಿಸ್ಟ್. ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ. ವಿಧಾನಸಭೆ ಚುನಾವಣೆಗೆ ಚನ್ನಪಟ್ಟಣ ಅಖಾಡ ಸಜ್ಜಾಗಿದೆ. ಈಗಾಗಲೇ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ಜೋರಾಗಿತ್ತು. ತಂತ್ರಕ್ಕೆ ಪ್ರತಿತಂತ್ರ ರೂಪಿಸಲು ನಾಯಕರು ಕೂಡ ಭರ್ಜರಿ ಪ್ಲಾನ್ ಮಾಡಿದ್ದಾರೆ. ಈ ನಡುವೆ ಕಮಲಪಾಳಯದಲ್ಲಿ ಬೈ ಎಲೆಕ್ಷನ್ಗೆ ಸದ್ದಿಲ್ಲದೆ ತಯಾರಿ ನಡೆಸಲಾಗುತ್ತಿದೆ. ಚನ್ನಪಟ್ಟಣ ಟಿಕೆಟ್ ಹಂಚಿಕೆ ಕುರಿತಂತೆ ರಾಜ್ಯ ಬಿಜೆಪಿಯಿಂದ ವರದಿ ತಯಾರಿಸಲಾಗಿದೆ. ಸದ್ಯದಲ್ಲೇ ಬೈ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆ ಕುರಿತು ಬಿಜೆಪಿ ರಿಪೋರ್ಟ್ ಹೈಕಮಾಂಡ್ ನಾಯಕರ ಕೈ ಸೇರಲಿದೆ. ಮಾಜಿ ಡಿಸಿಎಂ ಡಾಕ್ಟರ್ ಅಶ್ವಥ್ ನಾರಾಯಣ್ಗೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಉಸ್ತುವಾರಿ ವಹಿಸಿದ್ದು ಬಿಜೆಪಿ ಅಭ್ಯರ್ಥಿ ಆಯ್ಕೆ ಸಂಬಂಧ ವರದಿಯನ್ನ ಸಿದ್ಧಪಡಿಸಿದ್ದಾರೆ. ಈ ವರದಿ ಹೈಕಮಾಂಡ್ ಕೈ ಸೇರಲಿದೆ. ಬಿಜೆಪಿ ಜೆಡಿಎಸ್ ಸ್ಥಳೀಯ ಮುಖಂಡರನ್ನೊಳಗೊಂಡ ರಿಪೋರ್ಟ್ ತಯಾರಾಗಿತ್ತು. ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಬಿಜೆಪಿ ರಿಪೋರ್ಟ್ನಲ್ಲಿ ಏನಿದೆ? ಕ್ಷೇತ್ರದಲ್ಲಿ ಗೆಲ್ಲುವ ಅಭ್ಯರ್ಥಿಗೆ ಮಣೆ ಹಾಕಲು ವರಿಷ್ಠರು ನಿರ್ಧರಿಸಿದ್ದಾರೆ. ಸಿಪಿ ಯೋಗೇಶ್ವರ್ಗೆ ಟಿಕೆಟ್ ನೀಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಕಾಂಗ್ರೆಸ್ನಿಂದ ಯಾರೇ ಅಭ್ಯರ್ಥಿಯಾದರೂ ಹಣಬಲ, ತೋಳ್ಬಲಕ್ಕೆ ಕೌಂಟರ್ ಕೊಡಲು ಯೋಗೇಶ್ವರ್ ಸೂಕ್ತ ಅಭ್ಯರ್ಥಿ. ಬಿಜೆಪಿ ಚಿಹ್ನೆ ನೀಡಿ ಸ್ಪರ್ಧಿಸಿದ್ರೆ ಗೆಲುವು ಮತ್ತಷ್ಟು ಸುಲಭವಾಗಲಿದೆ. ಜೆಡಿಎಸ್ ಬೆಂಬಲಿಸಿದ್ರೆ ಬಿಜೆಪಿ ಚಿಹ್ನೆಯಿಂದ ಯೋಗೇಶ್ವರ್ ಗೆಲುವು ಸುಲಭ. ರಾಜ್ಯ ಬಿಜೆಪಿ ನಾಯಕರಿಗೂ ಯೋಗೇಶ್ವರ್ ಸ್ಪರ್ಧೆಯೇ ಸೂಕ್ತ ಎಂಬ ನಿಲುವು. ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಎಂದಿರುವ 2 ಪಕ್ಷಗಳ ಸ್ಥಳೀಯ ಮುಖಂಡರು ಜೆಡಿಎಸ್ ವರಿಷ್ಠರ ಜೊತೆ ಚರ್ಚಿಸಿ ಹೈಕಮಾಂಡ್ ಅಭ್ಯರ್ಥಿಯನ್ನ ಫೈನಲ್ ಮಾಡುವಂತೆ ಬಿಜೆಪಿ ನಾಯಕರು ಮನವಿಯನ್ನ ಮಾಡಿದ್ದಾರೆ.
ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ದೋಸ್ತಿಗಳು ಸಕಲ ತಯಾರಿಯನ್ನು ನಡೆಸಿದ್ದು ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾರೆ ಅಂತ ಕಾದ್ ನೋಡ್ಬೇಕಿದೆ. ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು ಹೇಳಿದ ಬಹಳ ಫೇಮಸ್ ಡೈಲಾಗ್, ನಾ ಖಾऊंगा ನಾ ಖಾನೆ दूंगा. ಅಂದ್ರೆ ಕೇಂದ್ರ ಸರ್ಕಾರದ ಯಾವುದೇ ಯೋಜನೆಯಲ್ಲೂ ಕೂಡ ಭ್ರಷ್ಟಾಚಾರಕ್ಕೆ ಅವಕಾಶ ಇರೋದಿಲ್ಲ ಅಂತ ಹೇಳಿ. ಆದ್ರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ದೊಡ್ಡ ಗೋಲ್ಮಾಲ್ ನಡೆದಿದೆ ಅನ್ನುವ ಆರೋಪ. PM ಆವಾಸ್ ಯೋಜನೆಯಲ್ಲಿ ಕೋಟಿ ಕೋಟಿ ಲೂಟಿಯನ್ನ ಹೊಡೆಯಲಾಗಿದೆ. ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ ಸರ್ಕಾರದ ಹಣವನ್ನ ಲೂಟಿ ಹೊಡೆದಿರುವ ಘಟನೆ ದುರಾದೃಷ್ಟವಶಾತ್ ನಮ್ಮ ರಾಜ್ಯದಲ್ಲಿ ವರದಿಯಾಗಿದೆ. ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ ಪುರಸಭೆಯಲ್ಲಿ ಹಗರಣ ಬೆಳಕಿಗೆ ಬಂದಿದೆ. 3 ಬ್ರೋಕರ್ ಮತ್ತು ಅಧಿಕಾರಿಗಳಿಂದ ಅಕ್ರಮವಾಗಿ 256 ಫಲಾನುಭವಿಗಳ ಹೆಸರಲ್ಲಿ 2,65,00,000 ಹಣವನ್ನ ಲೂಟಿ ಹೊಡೆಯಲಾಗಿದೆ ಅಂತ. ಬಡವರಿಗೆ ಮನೆ ಕಟ್ಟಿಸಿಕೊಡುವ ಯೋಜನೆ. ನಕಲಿ ಫಲಾನುಭವಿಗಳು 250ಕ್ಕೂ ನಕಲಿ ಫಲಾನುಭವಿಗಳನ್ನ ಸೃಷ್ಟಿಸಿ 2 ಕೋಟಿ ರೂಪಾಯಿ ಹಣ ಹೊಡೆದಿದ್ದಾರೆ ಅನ್ನೋ ಆರೋಪ. ಮಧ್ಯವರ್ತಿಗಳಾದ ನಾಗು ಗುಣಾರಿ, ಅಶೋಕ್ ಭೂತಿ, ಮಹದೇವಪ್ಪ ಜೊತೆ ಸೇರಿ ಅಧಿಕಾರಿಗಳು ಅಕ್ರಮ ಎಸಗಿದ್ದಾರೆ ಅನ್ನೋ ಆರೋಪ. ಬ್ರೋಕರ್ಗಳ ವಿರುದ್ಧ ಅಫ್ಸಲ್ಪುರ ಠಾಣೆಯಲ್ಲಿ ಇದೀಗ ಕೇಸ್ ಕೂಡ ದಾಖಲಾಗಿದೆ. ನೇರವಾಗಿ ಇದಕ್ಕೆ ಕೇಂದ್ರ ಸರ್ಕಾರ ಅಥವಾ ಬಿಜೆಪಿ ಹೊಣೆ ಆಗದೆ ಹೋದ್ರೂ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆಗಿರೋದ್ರಿಂದ ಇದ್ರ ಮಾನಿಟರಿಂಗ್ ಸರಿ ಆಗ್ಲಿಲ್ವಾ? 2 ಕೋಟಿಯಷ್ಟು ಹಣ ದುರುಪಯೋಗ ಆಗ್ತಾ ಇದ್ರೂ ಕೂಡ ಯಾರ ಗಮನಕ್ಕೂ ಇಷ್ಟು ದಿನಗಳ ಕಾಲ ಬರಲಿಲ್ವಾ? ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 200 ಮಂದಿ ನಕಲಿ ಫಲಾನುಭವಿಗಳ ಹೆಸರಲ್ಲಿ ದುಡ್ಡನ್ನ ಕೊಳ್ಳೆ ಹೊಡೆಯಲಾಗಿದೆ. ಈಗ FIR ದಾಖಲಾಗಿದೆಯಂತೆ. ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 256 ಮನೆಗಳು ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಒಂದು ಆಯ್ಕೆಯಾಗಿ ಪ್ರತಿಯೊಂದು ಫಲಾನುಭವಿಗೆ 1.5 ಲಕ್ಷ ರೂಪಾಯಿವರೆಗೂ ಅಕೌಂಟಿಗೆ ಅಮೌಂಟು ಜಮಾ ಮಾಡಿದ್ದಾರೆ ಇಲ್ಲಿ ರಾಜೀವ್ ಗಾಂಧಿ ಹೌಸಿಂಗ್ ಸೊಸೈಟಿಯಲ್ಲಿ. ಬಟ್ ಈ ಮನೆಗಳು ಎಲ್ಲ ಮನೆಗಳು ಯಾವುದೋ ಒಂದು ಅಲ್ಲಿ ನಾವು ನಮ್ಮದೊಂದು ತಂಡ ಹೋಗಿ ಅದನ್ನು ಒಂದು ಎಂಕ್ವೈರಿ ಮಾಡಿದಾಗ ಆ ಸ್ಥಳಕ್ಕೆ ಹೋಗಿ ಯಾವುದೇ ಮನೆಗಳು ಇರ್ದಿದ್ದಿಲ್ಲ ಮತ್ತು ಅದು ಹಣವನ್ನು ದುರ್ಬಳಕೆ ಆಗಿದ್ದು ಮೇಲ್ಗಡೆ ಕಂಡು ಬಂತು. ಇದೇ ಒಂದು ವರದಿಯನ್ನು ನಾವು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಕೊಟ್ಟಿದ್ದೀವಿ. ಅದೇ ಅದರ ಮೇಲೆ ಅವರು ಏನು ಹಣ ದುರ್ಬಳಕೆ ಮಾಡ್ಕೊಂಡಿದ್ದಾರಲ್ಲ ಅವ್ರಿಗೆಲ್ಲ ಫಲಾನುಭವಿಗಳಿಂದ ವಸೂಲಿ ಮಾಡೋಕ್ಕೆ ನಮಗೆ ನೋಟಿಸ್ ಕೊಟ್ಟು ಜಾರಿ ಮಾಡಿ ಹಣ ವಸೂಲಿ ಮಾಡೋಕ್ಕೆ ಹೇಳಿದ್ದಾರೆ. ಸುಮಾರು 2,56,00,000 ರೂಪಾಯಿ ಒಂದು ಹಣ ದುರ್ಬಳಕೆ ಆಗಿದ್ದು ವರದಿಯಾಗಿದೆ. ಬಟ್ ಇವರೆಲ್ಲರಿಂದ ನಾವು ಹಣ ವಾಪಸ್ ಪಡೆಯೋಕ್ಕೆ ನೋಟಿಸ್ ಕೊಟ್ಟಿದ್ದೀವಿ. ಅದೇ ಥರ ಈ ಕೆಲಸದಲ್ಲಿ ಮಧ್ಯವರ್ತಿಗಳಾಗಿ ಕೆಲಸ ಮಾಡಿದ 3 ಜನಗಳ ಮೇಲೆ ಈಗ ಈ ಅಫ್ಜಲ್ಪುರ ಪುರಸಭೆ ವ್ಯಾಪ್ತಿಯಲ್ಲಿ ಸುಮಾರು 256 ಮನೆಗಳು